ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ಇದೀಗ ಮತ್ತೊಂದು ಕಮಿಷನ್ ಬಾಂಬ್ ಸಿಡಿದಿದೆ. ಬಿಲ್ ಕ್ಲಿಯರ್ ಆಗಬೇಕು ಅಂತಂದ್ರೆ ಕಮಿಷನ್ ಕೊಡಲೇಬೇಕು ಅನ್ನೋ ಆರೋಪ ಮತ್ತೊಮ್ಮೆ ಕೇಳೋಕೆ ಸಿಕ್ಕಿದೆ. ಬಿಲ್ ಕ್ಲಿಯರ್ ಆಗಬೇಕಂದ್ರೆ 15% ಕಮಿಷನ್ ಕೊಡಬೇಕಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಬಗ್ಗೆ ಬಿಬಿಎಂಪಿ ಕಾಂಟ್ರಾಕ್ಟರ್ ಸ್ವಾಮಿ ಅವರು ಪತ್ರವನ್ನು ಬರೆದಿದ್ದಾರೆ. 40 ಲಕ್ಷ ಬಿಲ್ಗೆ 15% 30% ಕಮಿಷನ್ ಕೊಡಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳು ಹಣ ಇಲ್ಲದೆ, ಕಮಿಷನ್ ಕಾಸಿಲ್ಲದೆ ಕೆಲಸ ಮಾಡೋದೇ ಇಲ್ಲ ಅಂತ ಹೇಳಿ ದೂರು ನೀಡಿದ್ದಾರೆ ಗುತ್ತಿಗೆದಾರರು. ಮರದ ರೆಂಬೆ ಕೊಂಬೆ ತೆರವು ಮಾಡಿದ್ದ ಕಾಂಟ್ರಾಕ್ಟರ್ ಇವರು ಹಣ ಬಿಡುಗಡೆ ಆಗದ ಹಿನ್ನೆಲೆಯಲ್ಲಿ ಡಿಸಿಎಂಗೆನೆ ನೇರವಾಗಿ ಪತ್ರ ಬರೆದಿದ್ದಾರೆ. ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಮತ್ತೆ ಕಮಿಷನ್ ದಂಧೆ ಕೇಳಿ ಬರ್ತಿದೆ. ಒಂದ್ ಕಡೆ ಗುತ್ತಿಗೆದಾರರು ಒಂದ್ ಕಡೆ ಆರೋಪ ಸಹ ಮಾಡ್ತಿದ್ದಾರೆ. ಒಂದ್ ಕಡೆ ಡಿಸಿಎಂ ಅವರಿಗೆ ಪತ್ರ ಬರೆದಿದ್ದಾರೆ. ಕಮಿಷನ್ ದಂಧೆ ಕೇಳ್ತಿದ್ರೆ 15% ಅಂತ. ಇಲ್ಲಿಗಂತ ನಾವು ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ಕಡೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಜೊತೆಗೆ ಗುತ್ತಿಗೆದಾರ ಶ್ರೀನಿವಾಸ್ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಕಮಿಷನ್ ಆರೋಪ ಎಷ್ಟು ಕೇಳ್ತಿದ್ರೆ, ಯಾರು ಕೇಳ್ತಿದ್ರೆ ಅಂತ? ತಿಮ್ಮಪ್ಪ 5%, ಅವರು ವಲಯಾಧಿಕಾರಿ ಪೂರ್ವ ವಲಯ, ಡಿಸಿಎಫ್ ಬಿಎಲ್ಜಿ ಸ್ವಾಮಿ 15%, ಆಮೇಲೆ ಆಫೀಸ್ ಖರ್ಚು ಒಂದು 5% ಕೇಳ್ತಾರೆ. ಒಟ್ಟೆಲ್ಲ 30% ಕೇಳ್ತಾರೆ. ಆಮೇಲೆ ಎಸ್ಟಿಮೇಟ್ ಕಾಸ್ಟ್ 10% ಪೂಲ್ ಅಮೌಂಟ್ ಕೊಡಬೇಕು, ವಿಶೇಷ ಆಯುಕ್ತರು ಫೈನಾನ್ಸ್ ಕೊಡಬೇಕು, ಫಾರೆಸ್ಟ್ ಕಮಿಷನರ್ ಕೊಡಬೇಕು ಅಂತೇಳಿ ಒಟ್ಟು 30% ಇದು ಸತ್ಯ ಸರ್. ಮತ್ತೆ ಎಲ್ಲ ಗುತ್ತಿಗೆದಾರರು ಬೈದು ವಾತಾವರಣದಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ನಾನು ಧೈರ್ಯವಾಗಿ ಬಂದು ಮಾಧ್ಯಮದವ್ರಿಗೆ ನಾನು ಹೇಳ್ಕೊಂಡಿದ್ದೀನಿ, ಕಷ್ಟ ಹಿಂಗಿದೆ, ಸತ್ಯವಾಗಿ ನಡೀತಿದೆ 30%. ಸೊ 30% ಯಾರ್ಯಾರಿಗೆ ಹಂಚಿಕೆ ಆಗುತ್ತಂತ ಅವರು ಹಣಕಾಸು ವಿಭಾಗದ ಫೈನಾನ್ಸ್ ಕಮಿಷನರ್, ಫಾರೆಸ್ಟ್ ಸ್ಪೆಷಲ್ ಕಮಿಷನರ್, ಚೀಫ್ ಕಮಿಷನರ್ ವರೆಗೂ ಕೊಡಬೇಕು ಅಂತ ಹೇಳಿದ್ದಾರೆ ಸರ್. ನೀವು ಎಲ್ಲಿ ಯಾವ ವಲಯದಲ್ಲಿ ಕೆಲಸ ಆಗಿದೆ ನಿಮ್ದು? ಏನೆಲ್ಲ ಕೆಲಸ ಮಾಡಿದ್ರಂತ? ಸರ್, ನಾನು ಹಾರ್ಟಿಕಲ್ಚರ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಾರ್ಟಿಕಲ್ಚರ್ ಈ ತರ ದಂಧೆ ಯಾವುದೂ ಇಲ್ಲ. ಅಲ್ಲಿ ತೋಟಗಾರಿಕೆ ಇಲಾಖೆ ಕೆಲಸ ಮಾಡ್ತಾರೆ, ಅವ್ರಿಗೆ ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಮಾಡ್ತಿದ್ದಾರೆ. ಇದು ಬಿಬಿಎಂಪಿ ಅರಣ್ಯ ಘಟಕದಲ್ಲಿ ಈ ತರ ವ್ಯವಹಾರ ಕೆಲಸ ಮಾಡಿದ್ರೆ ಯಾವ ವಲಯದಲ್ಲಿ ಕೆಲಸ ಮಾಡಿದ್ರಂತ? ನಾನು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ, ಯಲಹಂಕ ವಲಯದಲ್ಲಿ ಸರ್. ಇವತ್ತು ನನ್ನ ಫೈಲು ಇದೇ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಕಚೇರಿಯಲ್ಲಿದ್ದೇವೆ. ಮರಗಳೆಲ್ಲ ತೆರವು ಮಾಡಿ, ಮರಗಳು ರಸ್ತೆಗೆ ಬಿದ್ದಂತ ತುರ್ತು ಸಂದರ್ಭದಲ್ಲಿ, ವಾಹನಗಳು ಅಪಘಾತದಂತ ಸಂದರ್ಭದಲ್ಲಿ ಬಿದ್ದಿರ್ತಕ್ಕಂಥದ್ದು, ಮತ್ತೆ ಸಾರ್ವಜನಿಕರ ಮೇಲೆ ಬಿದ್ದು ಸಾವನ್ನಪ್ಪಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಮರಗಳನ್ನು ತೆರವು ಮಾಡಿದ್ದೀವಿ ಸರ್. ಎಷ್ಟು ಖರ್ಚಾಗಿದೆ ನಿಮ್ದು? ಸರ್, ಈಗ ಒಂದು 40 ಲಕ್ಷ ಖರ್ಚಾಗಿದೆ ಸರ್. ಈಗ ನಮಗೆ ಇನ್ನ 80 ಲಕ್ಷ ಬಾಕಿ ಬರಬೇಕು ಸರ್. ಅದರಲ್ಲಿ 30% ಕೇಳ್ತಿದ್ದಾರೆ. 30% ಕೇಳ್ತಿದ್ದಾರೆ ಸರ್. ಮತ್ತೆ ಧೈರ್ಯವಾಗಿ ನಾನು ಕಾಂಟ್ರಾಕ್ಟರ್ ಫೀಲ್ಡ್ ಅಲ್ಲಿ ನಾನೇ ಮುಂದೆ ಬಂದು ಹೇಳ್ತಾ ಇದ್ದೀನಿ ಸರ್. ಡಿಸೆಂಬರ್ ಲೆಟರ್ ಕೊಡಿ, ಡಿಸೆಂಬರ್ ಏನಾದ್ರೂ ಆಕ್ಷನ್ ಮುಂದಾದ ಏನ್ ಸರ್? ಡಿಸಿಎಂ ಆಕ್ಷನ್ ತಗೊಂಡು ತನಿಖೆ ಮಾಡಿ ಅಂತ ತುಷಾರ್ ಗಿರಿನಾಥ್ ಮುಖ್ಯ ಆಗ್ತಿರಿಗಾದ್ರು ಅವ್ರು ಇದುವರೆಗೂ ಯಾವ್ದು ಕ್ರಮ ತಗೊಂಡಿಲ್ಲ ಸರ್. ಮುಂದಿನ ಹೋರಾಟ ಸರ್? ಮುಂದಿನ ಹೋರಾಟ ನಾವು ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಮುಂದಿನ ನಿರ್ಧಾರ ತಿಳಿಸ್ತೀನಿ ಸರ್ ತಮಗೆ. ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ಗುತ್ತಿಗೆದಾರ ಶ್ರೀನಿವಾಸ್ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ಇದೀಗ ಮತ್ತೊಂದು ಕಮಿಷನ್ ಬಾಂಬ್ ಸಿಡಿದಿದೆ. ಬಿಲ್ ಕ್ಲಿಯರ್ ಆಗಬೇಕು ಅಂತಂದ್ರೆ ಕಮಿಷನ್ ಕೊಡಲೇಬೇಕು ಅನ್ನೋ ಆರೋಪ ಮತ್ತೊಮ್ಮೆ ಕೇಳೋಕೆ ಸಿಕ್ಕಿದೆ. ಬಿಲ್ ಕ್ಲಿಯರ್ ಆಗಬೇಕಂದ್ರೆ 15% ಕಮಿಷನ್ ಕೊಡಬೇಕಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಬಗ್ಗೆ ಬಿಬಿಎಂಪಿ ಕಾಂಟ್ರಾಕ್ಟರ್ ಸ್ವಾಮಿ ಅವರು ಪತ್ರವನ್ನು ಬರೆದಿದ್ದಾರೆ. 40 ಲಕ್ಷ ಬಿಲ್ಗೆ 15% 30% ಕಮಿಷನ್ ಕೊಡಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳು ಹಣ ಇಲ್ಲದೆ, ಕಮಿಷನ್ ಕಾಸಿಲ್ಲದೆ ಕೆಲಸ ಮಾಡೋದೇ ಇಲ್ಲ ಅಂತ ಹೇಳಿ ದೂರು ನೀಡಿದ್ದಾರೆ ಗುತ್ತಿಗೆದಾರರು. ಮರದ ರೆಂಬೆ ಕೊಂಬೆ ತೆರವು ಮಾಡಿದ್ದ ಕಾಂಟ್ರಾಕ್ಟರ್ ಇವರು ಹಣ ಬಿಡುಗಡೆ ಆಗದ ಹಿನ್ನೆಲೆಯಲ್ಲಿ ಡಿಸಿಎಂಗೆನೆ ನೇರವಾಗಿ ಪತ್ರ ಬರೆದಿದ್ದಾರೆ. ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಮತ್ತೆ ಕಮಿಷನ್ ದಂಧೆ ಕೇಳಿ ಬರ್ತಿದೆ. ಒಂದ್ ಕಡೆ ಗುತ್ತಿಗೆದಾರರು ಒಂದ್ ಕಡೆ ಆರೋಪ ಸಹ ಮಾಡ್ತಿದ್ದಾರೆ. ಒಂದ್ ಕಡೆ ಡಿಸಿಎಂ ಅವರಿಗೆ ಪತ್ರ ಬರೆದಿದ್ದಾರೆ. ಕಮಿಷನ್ ದಂಧೆ ಕೇಳ್ತಿದ್ರೆ 15% ಅಂತ. ಇಲ್ಲಿಗಂತ ನಾವು ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ಕಡೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಜೊತೆಗೆ ಗುತ್ತಿಗೆದಾರ ಶ್ರೀನಿವಾಸ್ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಕಮಿಷನ್ ಆರೋಪ ಎಷ್ಟು ಕೇಳ್ತಿದ್ರೆ, ಯಾರು ಕೇಳ್ತಿದ್ರೆ ಅಂತ? ತಿಮ್ಮಪ್ಪ 5%, ಅವರು ವಲಯಾಧಿಕಾರಿ ಪೂರ್ವ ವಲಯ, ಡಿಸಿಎಫ್ ಬಿಎಲ್ಜಿ ಸ್ವಾಮಿ 15%, ಆಮೇಲೆ ಆಫೀಸ್ ಖರ್ಚು ಒಂದು 5% ಕೇಳ್ತಾರೆ. ಒಟ್ಟೆಲ್ಲ 30% ಕೇಳ್ತಾರೆ. ಆಮೇಲೆ ಎಸ್ಟಿಮೇಟ್ ಕಾಸ್ಟ್ 10% ಪೂಲ್ ಅಮೌಂಟ್ ಕೊಡಬೇಕು, ವಿಶೇಷ ಆಯುಕ್ತರು ಫೈನಾನ್ಸ್ ಕೊಡಬೇಕು, ಫಾರೆಸ್ಟ್ ಕಮಿಷನರ್ ಕೊಡಬೇಕು ಅಂತೇಳಿ ಒಟ್ಟು 30% ಇದು ಸತ್ಯ ಸರ್. ಮತ್ತೆ ಎಲ್ಲ ಗುತ್ತಿಗೆದಾರರು ಬೈದು ವಾತಾವರಣದಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ನಾನು ಧೈರ್ಯವಾಗಿ ಬಂದು ಮಾಧ್ಯಮದವ್ರಿಗೆ ನಾನು ಹೇಳ್ಕೊಂಡಿದ್ದೀನಿ, ಕಷ್ಟ ಹಿಂಗಿದೆ, ಸತ್ಯವಾಗಿ
ಸತ್ಯವಾಗಿ ನಡೀತಿದೆ 30%. ಸೊ ಕೊಡ್ಬೇಕಂತ 30% ಯಾರ್ಯಾರಿಗೆ ಹಂಚಿಕೆ ಆಗುತ್ತಂತ ಅವರು ಹಣಕಾಸು ವಿಭಾಗದ ಫೈನಾನ್ಸ್ ಕಮಿಷನರ್, ಫಾರೆಸ್ಟ್ ಸ್ಪೆಷಲ್ ಕಮಿಷನರ್, ಚೀಫ್ ಕಮಿಷನರ್ ವರೆಗೂ ಕೊಡಬೇಕು ಅಂತ ಹೇಳಿದ್ದಾರೆ ಸರ್. ನೀವು ಎಲ್ಲಿ ಯಾವ ವಲಯದಲ್ಲಿ ಕೆಲಸ ಆಗಿದೆ ನಿಮ್ದು, ಏನೆಲ್ಲ ಕೆಲಸ ಮಾಡಿದ್ರಂತ? ಸರ್ ನಾನು ಹಾರ್ಟಿಕಲ್ಚರ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಾರ್ಟಿಕಲ್ಚರ್ ಈ ತರ ದಂಧೆ ಯಾವುದೂ ಇಲ್ಲ ಅಲ್ಲಿ. ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಮಾಡ್ತಿದ್ದಾರೆ. ಇದು ಬಿಬಿಎಂಪಿ ಅರಣ್ಯ ಘಟಕದಲ್ಲಿ ಈ ತರ ವ್ಯವಹಾರ ಕೆಲಸ ಮಾಡಿದ್ರೆ ಯಾವ ವಲಯದಲ್ಲಿ ಕೆಲಸ ಮಾಡಿದ್ರಂತ? ನಾನು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ, ಯಲಹಂಕ ವಲಯದಲ್ಲಿ ಸರ್. ಇವತ್ತು ನನ್ನ ಫೈಲು ಇದೆ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಕಚೇರಿಯಲ್ಲಿ ಇದ್ದೇವೆ. ಮರಗಳೆಲ್ಲ ತೆರವು ಮಾಡಿ, ಮರಗಳು ರಸ್ತೆಗೆ ಬಿದ್ದಂತ ತುರ್ತು ಸಂದರ್ಭದಲ್ಲಿ, ವಾಹನಗಳು ಅಪಘಾತದಂತ ಸಂದರ್ಭದಲ್ಲಿ ಬಿದ್ದಿರ್ತಕ್ಕಂಥದ್ದು, ಮತ್ತೆ ಸಾರ್ವಜನಿಕರ ಮೇಲೆ ಬಿದ್ದು ಸಾವನ್ನಪ್ಪಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಮರಗಳನ್ನು ತೆರವು ಮಾಡಿದ್ದೀವಿ ಸರ್. ಎಷ್ಟು ಖರ್ಚಾಗಿದೆ ನಿಮ್ದು? ಸರ್ ಈಗ ಒಂದು 40 ಲಕ್ಷ ಖರ್ಚಾಗಿದೆ ಸರ್. ಈಗ ನಮಗೆ ಇನ್ನ 80 ಲಕ್ಷ ಬಾಕಿ ಬರಬೇಕು ಸರ್. ಅದರಲ್ಲಿ 30% ಕೇಳ್ತಿದ್ದಾರೆ. 30% ಕೇಳ್ತಿದ್ದಾರೆ ಸರ್. ಮತ್ತೆ ಧೈರ್ಯವಾಗಿ ನಾನು ಕಾಂಟ್ರಾಕ್ಟರ್ ಫೀಲ್ಡ್ ನಲ್ಲಿ ನಾನೇ ಮುಂದೆ ಬಂದು ಹೇಳ್ತಾ ಇದ್ದೀನಿ ಸರ್. ಡಿಸೆಂಬರ್ ಲೆಟರ್ ಕೊಡಿ, ಡಿಸೆಂಬರ್ ಏನಾದ್ರೂ ಆಕ್ಷನ್ ಮುಂದಾದ ಏನ್ ಸರ್? ಡಿಸಿಎಂ ಆಕ್ಷನ್ ತಗೊಂಡು ತನಿಖೆ ಮಾಡಿ ಅಂತ ತುಷಾರ್ ಗಿರಿನಾಥ್ ಮುಖ್ಯ ಆಗ್ತಿರಿ ಹೇಳಿದ್ರು. ಅವ್ರು ಇದುವರೆಗೂ ಯಾವ್ದು ಕ್ರಮ ತಗೊಂಡಿಲ್ಲ ಸರ್. ಮುಂದಿನ ಹೋರಾಟ ಸರ್? ಮುಂದಿನ ಹೋರಾಟ ನಾವು ಡಿಕೆಸಿ ಕುಮಾರಸ್ವಾಮಿ ಅವರು ಭೇಟಿಯಾಗಿ ಮುಂದಿನ ನಿರ್ಧಾರ ತಿಳಿಸ್ತೀನಿ ಸರ್ ತಮಗೆ. ಥ್ಯಾಂಕ್ ಯು ಸರ್. ಎಸ್ ಸರ್, ಇದಿಷ್ಟು ಗುತ್ತಿಗೆದಾರ ಶ್ರೀನಿವಾಸ್ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ವಿರುದ್ಧ ಇದೀಗ ಮತ್ತೊಂದು ಕಮಿಷನ್ ಬಾಂಬ್ ಸಿಡಿದಿದೆ. ಬಿಲ್ ಕ್ಲಿಯರ್ ಆಗಬೇಕು ಅಂತಂದ್ರೆ ಕಮಿಷನ್ ಕೊಡಲೇಬೇಕು ಅನ್ನೋ ಆರೋಪ ಮತ್ತೊಮ್ಮೆ ಕೇಳೋಕೆ ಸಿಕ್ಕಿದೆ. ಬಿಲ್ ಕ್ಲಿಯರ್ ಆಗಬೇಕಂದ್ರೆ 15% ಕಮಿಷನ್ ಕೊಡಬೇಕಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಬಗ್ಗೆ ಬಿಬಿಎಂಪಿ ಕಾಂಟ್ರಾಕ್ಟರ್ ಸ್ವಾಮಿ ಅವರು ಪತ್ರವನ್ನು ಬರೆದಿದ್ದಾರೆ. 40 ಲಕ್ಷ ಬಿಲ್ಗೆ 15% 30% ಕಮಿಷನ್ ಕೊಡಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳು ಹಣ ಇಲ್ಲದೆ, ಕಮಿಷನ್ ಕಾಸಿಲ್ಲದೆ ಕೆಲಸ ಮಾಡೋದೇ ಇಲ್ಲ ಅಂತ ಹೇಳಿ ದೂರು ನೀಡಿದ್ದಾರೆ ಗುತ್ತಿಗೆದಾರರು. ಮರದ ರೆಂಬೆ ಕೊಂಬೆ ತೆರವು ಮಾಡಿದ್ದ ಕಾಂಟ್ರಾಕ್ಟರ್ ಇವರು ಹಣ ಬಿಡುಗಡೆ ಆಗದ ಹಿನ್ನೆಲೆಯಲ್ಲಿ ಡಿಸಿಎಂಗೆನೆ ನೇರವಾಗಿ ಪತ್ರ ಬರೆದಿದ್ದಾರೆ. ಒಂದ್ ಕಡೆ ಬಿಬಿಎಂಪಿ ಇವ್ರದ್ದು ಮತ್ತೆ ಕಮಿಷನ್ ದಂಧೆ ಕೇಳಿ ಬರ್ತಿದೆ. ಒಂದ್ ಕಡೆ ಗುತ್ತಿಗೆದಾರರು ಒಂದ್ ಕಡೆ ಆರೋಪ ಸಹ ಮಾಡ್ತಿದ್ದಾರೆ. ಒಂದ್ ಕಡೆ ಡಿಸೆಂಬರ್ಗೆ ಪತ್ರ ಬರೆದಿದ್ದಾರೆ. ಕಮಿಷನ್ ದಂಧೆ ಕೇಳ್ತಿದ್ರೆ 15% 20% ಅಂತ. ಇಲ್ಲಿಗಂದ್ರೆ ನಾವು ಆತ್ಮಹತ್ಯೆ ಮಾಡಿಕೊಳ್ತೀವಿ ಅಂತ ಕಡೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಜೊತೆಗೆ ಗುತ್ತಿಗೆದಾರ ಶ್ರೀನಿವಾಸ್ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಕಮಿಷನ್ ಆರೋಪ ಎಷ್ಟು ಕೇಳ್ತಿದ್ರೆ, ಯಾರು ಕೇಳ್ತಿದ್ರೆ ಅಂತ? ತಿಮ್ಮಪ್ಪ 5%, ಅವರು ವಲಯಾಧಿಕಾರಿ ಪೂರ್ವ ವಲಯ, ಡಿಸಿಎಫ್ ಬಿಎಲ್ಜಿ ಸ್ವಾಮಿ 15%, ಆಮೇಲೆ ಆಫೀಸ್ ಖರ್ಚು ಒಂದು 5% ಕೇಳ್ತಾರೆ. ಒಟ್ಟೆಲ್ಲ 30% ಕೇಳ್ತಾರೆ. ಆಮೇಲೆ ಎಸ್ಟಿಮೇಟ್ ಕಾಸ್ಟ್ 10% ಪೂಲ್ ಅಮೌಂಟ್ ಕೊಡಬೇಕು, ವಿಶೇಷ ಆಯುಕ್ತರು ಫೈನಾನ್ಸ್ ಕೊಡಬೇಕು, ಫಾರೆಸ್ಟ್ ಕಮಿಷನರ್ ಕೊಡಬೇಕು ಅಂತೇಳಿ ಒಟ್ಟು 30% ಇದು ಸತ್ಯ ಸರ್. ಮತ್ತೆ ಎಲ್ಲಾ ಗುತ್ತಿಗೆದಾರರು ಬೈದ ವಾತಾವರಣದಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ನಾನು ಧೈರ್ಯವಾಗಿ ಬಂದು ಮಾಧ್ಯಮದವ್ರಿಗೆ ನಾನು ಹೇಳ್ಕೊಂಡಿದ್ದೀನಿ, ಕಷ್ಟ ಹಿಂಗಿದೆ, ಸತ್ಯವಾಗಿ ನಡೀತಿದೆ 30%. ಸೊ 30% ಯಾರ್ಯಾರಿಗೆ ಹಂಚಿಕೆ ಆಗುತ್ತಂತ? ಅವರು ಹಣಕಾಸು ವಿಭಾಗದ ಫೈನಾನ್ಸ್ ಕಮಿಷನರ್, ಫಾರೆಸ್ಟ್ ಸ್ಪೆಷಲ್ ಕಮಿಷನರ್, ಚೀಫ್ ಕಮಿಷನರ್ ವರೆಗೂ ಕೊಡಬೇಕು ಅಂತ ಹೇಳಿದ್ದಾರೆ ಸರ್. ನೀವು ಎಲ್ಲಿ ಯಾವ ವಲಯದಲ್ಲಿ ಕೆಲಸ ಆಗಿದೆ ನಿಮ್ದು, ಏನೆಲ್ಲ ಕೆಲಸ ಮಾಡಿದ್ರಂತ? ಸರ್ ನಾನು ಹಾರ್ಟಿಕಲ್ಚರ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಾರ್ಟಿಕಲ್ಚರ್ ಈ ತರ ದಂಧೆ ಯಾವುದೂ ಇಲ್ಲ ಅಲ್ಲಿ. ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಮಾಡ್ತಿದ್ದಾರೆ. ಇದು ಬಿಬಿಎಂಪಿ ಅರಣ್ಯ ಘಟಕದಲ್ಲಿ ಈ ತರ ವ್ಯವಹಾರ ಕೆಲಸ ಮಾಡಿದ್ರೆ ಯಾವ ವಲಯದಲ್ಲಿ ಕೆಲಸ ಮಾಡಿದ್ರಂತ? ನಾನು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ, ಯಲಹಂಕ ವಲಯದಲ್ಲಿ ಸರ್. ಇವತ್ತು ನನ್ನ ಫೈಲು ಇದೆ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಕಚೇರಿಯಲ್ಲಿ ಇದ್ದೇವೆ. ಮರಗಳೆಲ್ಲ ತೆರವು ಮಾಡಿ, ಮರಗಳು ರಸ್ತೆಗೆ ಬಿದ್ದಂತ ತುರ್ತು ಸಂದರ್ಭದಲ್ಲಿ, ವಾಹನಗಳು